ಸ್ನೇಹಿತರೆ, ಕಳೆದ ಬಾರಿ SLC ಎಕ್ಸಾಮ್ ಅಥವಾ ಬೋರ್ಡ್ ಎಕ್ಸಾಮ್ ಟೈಮಲ್ಲಿ ಏನಾಗಿತ್ತು ಅಂತ ಅಂದರೆ 25% ಅಂಕ ಬಂದವರನ್ನು ಕೂಡ ಪಾಸ್ ಮಾಡಲಾಗ್ತಾ ಇತ್ತು. ಆದರೆ ಈ ಸಲ ಏನು ಮಾಡಿದ್ದಾರೆ ಅಂತಂದರೆ, ನೀವು SLC ಪರೀಕ್ಷೆಯಲ್ಲಿ ಅಂದರೆ 10th ಎಕ್ಸಾಮ್ನಲ್ಲಿ ಪಾಸ್ ಆಗಬೇಕು ಅಂತ ಆದರೆ ಕನಿಷ್ಠ ನೀವು 35% ಪಡೆದುಕೊಳ್ಬೇಕು ಮತ್ತು ಯಾವುದೇ 3 ವಿಷಯಗಳಿಗೆ 10% ಗ್ರೇಸ್ ಮಾರ್ಕನ್ನು ನೀಡಿ ಪಾಸ್ ಮಾಡುವಂತಹ ಒಂದು ರೂಲ್ಸ್ ಜಾರಿಯಲ್ಲಿ ಇರುತ್ತೆ ಅಂತ ಹೇಳಿದ್ದಾರೆ. ಇನ್ನು ನಿನ್ನೆ 2024-25ನೇ ಸಾಲಿನ ದ್ವಿತೀಯ PUC ಮತ್ತು SLC ಪರೀಕ್ಷೆಯ ಪೂರ್ವ ಸಿದ್ಧತೆ ಕುರಿತು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವ ಮಧು ಬಂಗಾರಪ್ಪ ಅವರು ಬೇರೆ ಬೇರೆ ಇಲಾಖೆಗಳ ಅಧಿಕಾರಿಗಳ ಜೊತೆಗೆ ಚರ್ಚಿಸಿ ಪತ್ರಿಕಾಗೋಷ್ಠಿಯನ್ನು ಮಾಡಿದರು. ಈ ಸಂದರ್ಭದಲ್ಲಿ ಈ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಅವರು ಬೇರೆ ಬೇರೆ ಮಾಹಿತಿಯನ್ನು ಕೊಟ್ಟಿದ್ದು ಅವರು ತಮ್ಮ ಸೋಷಿಯಲ್ ಮೀಡಿಯಾ ಅಂದರೆ ಫೇಸ್ಬುಕ್ನಲ್ಲಿ ಇದರ ಕುರಿತು ಹಂಚ್ಕೊಂಡಿದ್ದಾರೆ. ಪಾಯಿಂಟ್ಸ್ ಮಾಡಿ ಅವರು ಹಂಚ್ಕೊಂಡಿದ್ದಾರೆ, ಏನೇನೆಲ್ಲ ನಾವು ಕ್ರಮವನ್ನು ಕೈಗೊಂಡಿದ್ದೀವಿ ಅಂತ ಹೇಳಿ. ಇನ್ನು ಕಳೆದ ಬಾರಿ ವೆಬ್ಕಾಸ್ಟಿಂಗ್ ಹಿನ್ನೆಲೆಯಲ್ಲಿ ಉತ್ತೀರ್ಣರಾಗಲಿಕ್ಕೆ ಅಂದರೆ ಪಾಸ್ ಆಗಲಿಕ್ಕೆ ಕನಿಷ್ಠ ಅಂಕವನ್ನು 35% 25ಕ್ಕೆ ಇಳಿಸಲಾಗಿತ್ತು. ಜೊತೆಗೆ 10 ಹೆಚ್ಚುವರಿ ಕೃಪಾಂಕ ಅಂತ ಹೇಳಿದರೆ ಗ್ರೇಸ್ ಮಾರ್ಕನ್ನು ಕೊಡಲಾಗಿತ್ತು. ಆದರೆ ಈ ಬಾರಿ ಈ 2 ಅಂಶಗಳನ್ನ ತೆಗೆದುಹಾಕಿ ಈ ಹಿಂದಿನಂತೆ ಉತ್ತೀರ್ಣರಾಗಲಿಕ್ಕೆ 35 ಅಂಕವನ್ನು ನಿಗದಿಪಡಿಸಲಾಗಿದೆ. ಇದರ ಅನ್ವಯ ವಿದ್ಯಾರ್ಥಿಗಳು ಪ್ರಥಮ ಭಾಷೆಯ ಲಿಖಿತ ಪರೀಕ್ಷೆಯಲ್ಲಿ 35 ಹಾಗೆ ಇತರ ವಿಷಯಗಳ ಲಿಖಿತ ಪರೀಕ್ಷೆಯಲ್ಲಿ 28 ಅಂಕಗಳ ಜೊತೆಗೆ ಹಾಗೆ ಆಂತರಿಕ ಸ್ಕೋರ್ ಅಂದರೆ ಆಂತರಿಕ ಅಂಕ ಸೇರಿ 35 ಅಂಕ ಪಡೆಯೋದು ಕಡ್ಡಾಯ ಅಂತ ಹೇಳಿ ಸ್ಪಷ್ಟಪಡಿಸಿದ್ದಾರೆ. ಇನ್ನು ಉಳಿದಂತೆ ಈ ಹಿಂದೆ ಇದ್ದಂತೆ SLC ಪರೀಕ್ಷೆಯಲ್ಲಿ ಗರಿಷ್ಠ 3 ವಿಷಯಗಳಲ್ಲಿ ಫೇಲ್ ಆದಂತಹ ವಿದ್ಯಾರ್ಥಿಗಳಿಗೆ ಆ ವಿಷಯದಲ್ಲಿ 10 ಗ್ರೇಸ್ ಮಾರ್ಕನ್ನು ನೀಡಿದ್ರೆ ಆತ ಪಾಸ್ ಆಗ್ತಾನೆ. ಹಾಗೆ ಕನಿಷ್ಠ ಅಂಕ ಅಂದರೆ ಪಾಸ್ ಆಗ್ಲಿಕ್ಕಿರುವಂತಹ ಕನಿಷ್ಠ ಅಂಕ 219 ಗಡಿ ದಾಟ್ತಾನೆ. ಅಂದರೆ ಈ 10 ಗ್ರೇಸ್ ಮಾರ್ಕನ್ನು ಕೊಟ್ರೆ ಅಂತಿದ್ರೆ ಆಗ ಗ್ರೇಸ್ ಮಾರ್ಕನ್ನು ಕೊಡಲಾಗುತ್ತೆ. ಇದೇ ರೀತಿ ದ್ವಿತೀಯ PUCಯಲ್ಲಿ ಅಂದರೆ ಸೆಕೆಂಡ್ PUCಯಲ್ಲಿ ಕೂಡ 2 ವಿಷಯಗಳಿಗೆ 5 ಗ್ರೇಸ್ ಮಾರ್ಕನ್ನು ನೀಡಿದ್ರೆ ಆತ ಕನಿಷ್ಠ ಅಂದರೆ ಪಾಸ್ ಆಗ್ತಾನೆ. 210 ದಾಟುವಂತಿದ್ರೆ ಆಗ ಅವನಿಗೆ ಗ್ರೇಸ್ ಮಾರ್ಕನ್ನು ಕೊಡಲಾಗುತ್ತೆ. ಉಳಿದಂತೆ ಕೃಪಾಂಕದ ಬಗ್ಗೆ ಪರೀಕ್ಷೆ ಮುಕ್ತಾಯಗೊಂಡ ಬಳಿಕವೂ ಮುಖ್ಯಮಂತ್ರಿಗಳು ತೀರ್ಮಾನವನ್ನು ಕೈಗೊಳ್ಳಬಹುದು ಅಂತ ಹೇಳಿ ಮಧು ಬಂಗಾರಪ್ಪ ಹೇಳಿದ್ದಾರೆ. ಇನ್ನು ರಾಜ್ಯದಲ್ಲಿ ಹಿಜಾಬ್ ಧರಿಸಿ ಶಾಲೆಗೆ ಹಾಜರಾಗುವಂತಿಲ್ಲ ಅಂದಿರುವಂತಹ ನಿಯಮ ಈ ಬಾರಿಯೂ ಪರೀಕ್ಷೆಗೆ ಅನ್ವಯವಾಗುತ್ತೆ. ಇನ್ನು ಈ ಕುರಿತು ಮಾಧ್ಯಮದವರು ಪ್ರಶ್ನೆ ಕೇಳಿದಾಗ ಏನು ಹೇಳಿದ್ದಾರೆ ಅಂತಂದರೆ, ಸುಪ್ರೀಂ ಕೋರ್ಟ್ ನೀಡಿದಂತಹ ಆದೇಶ ನಾವು ಪಾಲಿಸ್ತೀವಿ, ಮುಂದುವರಿಯುತ್ತೆ ಅಂತ ಹೇಳಿದ್ದಾರೆ.